ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 22ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ, ಸರಿನಾ? ಈಗ ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಕ್ರಿಯಾಪದದ ರೂಪ ಇದು, V1 ರೂಪ, ಸರಿನಾ? ಈಗ ನಿಮಗೆ ಗೊತ್ತಿದೆ, V1 ರೂಪಕ್ಕೆ ING ಸೇರಿಸಿದರೆ ಕನ್ನಡದಲ್ಲಿ ತಾ ಅಥವಾ ಕೊಂಡು ಅನ್ನುವಂಥದ್ದನ್ನು ಸೇರಿಸಿದ ಹಾಗೆ ಆಗ್ತದೆ ಅಂತ ಅಲ್ವಾ? ಉದಾಹರಣೆಗೆ ಫ್ರೈ ಅಂದರೆ ಹುರಿ, ಇದು V1 ರೂಪ. ಇದಕ್ಕೆ ING ಸೇರಿಸಿದರೆ ಫ್ರೈಯಿಂಗ್ ಆಗ್ತದೆ, ಅಂದರೆ ಹುರಿಯುತ್ತ. ಕನ್ನಡದಲ್ಲಿ ಹುರಿ, ಅದಕ್ಕೆ ತಾ ಸೇರಿಸಿದ್ದೇವೆ. ತಾ ಅಂದರೆ ING. ಇದು ನಿಮಗೆ ಗೊತ್ತಿದೆ ಅಲ್ವಾ? ಕಲ್ತಿದ್ದೇವೆ. ಪ್ಲೇ ಅಂದರೆ ಆಡು, ಪ್ಲೇಯಿಂಗ್ ಅಂದರೆ ಆಡುತ್ತಾ. ING ಸೇರಿಸಿದಾಗ ತಾ ಸೇರಿಸಿದ ಹಾಗೆ ಆಗ್ತದೆ. ಕ್ಯಾಲ್ಕುಲೇಟ್ ಅಂದರೆ ಲೆಕ್ಕ ಹಾಕು, ಕ್ಯಾಲ್ಕುಲೇಟಿಂಗ್ ಅಂದರೆ ಲೆಕ್ಕ ಹಾಕುತ್ತಾ ಅಂತ, ಸರಿನಾ? ಇದು ನಿಮಗೆ ತಿಳಿದಿದೆ, ಆದರೂ ಕೂಡ ನಾನು ನಿಮಗೆ ಪುನಃ ನೆನಪು ಮಾಡಿದೆ, ಸರಿನಾ? ಈಗ ಪಾಠವನ್ನು ಶುರು ಮಾಡೋಣ. ಮೊದಲು ಪಾಸಿಟಿವ್ ವಾಕ್ಯಗಳು. ಪಾಸಿಟಿವ್ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಾಸ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು, ಸರಿನಾ? ಇಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ನಾವು ಐ ಬಳಸುತ್ತೇವೆ. ಹಾಗಾಗಿ ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬರ್ತದೆ, ಆಮೇಲೆ ವಾಸ್ ಬರ್ತದೆ, ಆಮೇಲೆ ವರ್ಬಿನ ING ರೂಪ ಬರ್ತದೆ. ಹಾಗಾಗಿ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು, ಸರಿನಾ? ಉದಾಹರಣೆ ವಾಕ್ಯಗಳನ್ನು ನೋಡೋಣ. ನಾನು ಹುರಿಯುತ್ತಿದ್ದೆ. ನಾನು ಹುರಿಯುತ್ತಿದ್ದೆ ಅಂದರೆ ಏನು? ಭೂತಕಾಲದಲ್ಲಿ ನಾನು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದೆ ಅಂತ. ಯಾವ ಕೆಲಸ? ಹುರಿಯುವಂಥದ್ದು. ನಾನು ಹುರಿಯುತ್ತಾ ಇದ್ದೆ. ಯಾವಾಗ? ನಿನ್ನೆ, ಮೊನ್ನೆ, ಬೆಳಗ್ಗೆ, ಆವಾಗ, ಯಾವಾಗಲೋ, ಭೂತಕಾಲದಲ್ಲಿ, ಸರಿನಾ? ಸೊ ಈ ರೀತಿ ನಾವು ಮಾತನಾಡುವಾಗ ಕನ್ನಡದಲ್ಲಿ ಹೇಳ್ತೇವೆ. ಆದರೆ ನಿಜವಾಗಿಯೂ ಈ ಪದ, ಈ ಎರಡು ಪದಗಳು ಕೂಡಿದಾಗ ಸಿಗುವಂಥದ್ದು. ಹುರಿಯುತ್ತಾ ಇದ್ದೆ, ಹುರಿಯುತ್ತಾ ಪ್ಲಸ್ ಇದ್ದೆ, ಹುರಿಯುತ್ತಿದ್ದೆ, ಸರಿನಾ? ನಾನು ಹುರಿಯುತ್ತಿದ್ದೆ. ಈ ವಾಕ್ಯದಲ್ಲಿ ಇರುವಂತಹ ಕ್ರಿಯಾಪದ ಹುರಿ ಅಂತ, ಫ್ರೈ. ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಐ ವಾಸ್ ಫ್ರೈಯಿಂಗ್ ಅಂತ ಹೇಳ್ತೇವೆ. ಐ ವಾಸ್ ಫ್ರೈಯಿಂಗ್. ಐ ಅಂದರೆ ನಾನು, ವಾಸ್ ಫ್ರೈಯಿಂಗ್ ಅಂದರೆ ಹುರಿಯುತ್ತಿದ್ದೆ. ಐ ಅಂದರೆ ನಾನು, ವಾಸ್ ಅಂದರೆ ಇದ್ದೆ, ಫ್ರೈಯಿಂಗ್ ಅಂದರೆ ಹುರಿಯುತ್ತಾ, ಸರಿನಾ? ಐ ಬಂತು, ಐ ಬಂತು, ವಾಸ್ ಬಂತು, ವಾಸ್ ಬಂತು, ಫ್ರೈಯಿಂಗ್ ಬಂತು, ವರ್ಬಿನ ING ರೂಪ ಬಂತು. ಐ ವಾಸ್ ಫ್ರೈಯಿಂಗ್ ಅಂದರೆ ನಾನು ಹುರಿಯುತ್ತಾ ಇದ್ದೆ ಅಂತ, ಸರಿನಾ? ನೆಕ್ಸ್ಟ್, ನಾನು ಆಡುತ್ತಾ ಇದ್ದೆ. ನಾನು ಆಡುತ್ತಿದ್ದೆ. ವಾಕ್ಯದಲ್ಲಿ ಇರುವಂತಹ ಕ್ರಿಯಾಪದ ಆಡು, ಪ್ಲೇ. ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಐ ವಾಸ್ ಪ್ಲೇಯಿಂಗ್ ಅಂತ ಹೇಳ್ತೇವೆ.
ಐ ವಾಸ್ ಪ್ಲೇಯಿಂಗ್. ಐ ಅಂದರೆ ನಾನು, ವಾಸ್ ಅಂದರೆ ಇದ್ದೆ, ಪ್ಲೇಯಿಂಗ್ ಅಂದರೆ ಆಡುತ್ತಾ. ಆಯ್ತಾ? ಐ ಬಂತು, ಐ ಬಂತು, ವಾಸ್ ಬಂತು, ವಾಸ್ ಬಂತು, ಪ್ಲೇಯಿಂಗ್ ಬಂತು, ವರ್ಬಿನ ING ರೂಪ ಬಂತು. ಸರಿನಾ? ನೆಕ್ಸ್ಟ್, ನಾನು ಲೆಕ್ಕ ಹಾಕುತ್ತಾ ಇದ್ದೆ. ನಾನು ಲೆಕ್ಕ ಹಾಕುತ್ತಿದ್ದೆ. ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಲೆಕ್ಕ ಹಾಕು ಅಂತ, ಅಂದರೆ ಕ್ಯಾಲ್ಕುಲೇಟ್. ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಐ ವಾಸ್ ಕ್ಯಾಲ್ಕುಲೇಟಿಂಗ್ ಅಂತ ಹೇಳ್ತೇವೆ. ಐ ವಾಸ್ ಕ್ಯಾಲ್ಕುಲೇಟಿಂಗ್. ಐ ಅಂದರೆ ನಾನು, ವಾಸ್ ಅಂದರೆ ಇದ್ದೆ, ಕ್ಯಾಲ್ಕುಲೇಟಿಂಗ್ ಅಂದರೆ ಲೆಕ್ಕ ಹಾಕುತ್ತಾ ಅಂತ. ಐ ಬಂತು, ಐ ಬಂತು, ವಾಸ್ ಬಂತು, ವಾಸ್ ಬಂತು, ಕ್ಯಾಲ್ಕುಲೇಟಿಂಗ್ ಬಂತು, ವರ್ಬಿನ ING ರೂಪ ಬಂತು. ಸರಿನಾ? ಸೊ ನಾವು ಈ ಸ್ಟ್ರಕ್ಚರನ್ನು ಬಳಸಿಕೊಂಡು ಈ ಎಲ್ಲ ವಾಕ್ಯಗಳನ್ನು ರಚಿಸಿದ್ವಿ ಅಲ್ವಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ವಾಸ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬಳಸ್ತೇವೆ, ಹಾಗಾಗಿ ಮೊದಲು ವಾಸ್ ಬರಬೇಕು, ಆಮೇಲೆ ಐ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಸರಿನಾ? ಉದಾಹರಣೆಗೆ, ನಾನು ಹುರಿಯುತ್ತಾ ಇದ್ದೇನೆ, ನಾನು ಹುರಿಯುತ್ತಿದ್ದೇನೆ. ಇದನ್ನು ಇಂಗ್ಲಿಷ್ನಲ್ಲಿ ವಾಸ್ ಐ ಫ್ರೈಯಿಂಗ್ ಅಂತ ಹೇಳ್ತೇವೆ. ವಾಸ್ ಐ ಫ್ರೈಯಿಂಗ್. ವಾಸ್ ಬಂತು, ವಾಸ್ ಬಂತು, ಐ ಬಂತು, ಐ ಬಂತು, ಫ್ರೈಯಿಂಗ್ ಬಂತು, ವರ್ಬಿನ ING ರೂಪ ಬಂತು. ವಾಸ್ ಐ ಅಂದರೆ ನಾನು ಇದ್ದೇನೆ ಅಂತ, ಫ್ರೈಯಿಂಗ್ ಅಂದರೆ ಹುರಿಯುತ್ತಾ. ನೆಕ್ಸ್ಟ್, ನಾನು ಆಡುತ್ತಾ ಇದ್ದೇನೆ. ವಾಸ್ ಐ ಪ್ಲೇಯಿಂಗ್. ವಾಸ್ ಬಂತು, ವಾಸ್ ಬಂತು, ಐ ಬಂತು, ಐ ಬಂತು, ಪ್ಲೇಯಿಂಗ್ ಬಂತು, ವರ್ಬಿನ ING ರೂಪ ಬಂತು. ನಾನು ಆಡುತ್ತಿದ್ದೇನೆ. ಈ ರೀತಿ. ನೆಕ್ಸ್ಟ್, ನಾನು ಲೆಕ್ಕ ಹಾಕುತ್ತಾ ಇದ್ದೇನೆ. ವಾಸ್ ಐ ಕ್ಯಾಲ್ಕುಲೇಟಿಂಗ್. ನಾನು ಲೆಕ್ಕ ಹಾಕುತ್ತಿದ್ದೇನೆ. ವಾಸ್ ಬಂತು, ವಾಸ್ ಬಂತು, ಐ ಬಂತು, ಐ ಬಂತು, ಕ್ಯಾಲ್ಕುಲೇಟಿಂಗ್ ಬಂತು, ವರ್ಬಿನ ING ರೂಪ ಬಂತು. ಸರಿನಾ? ಸೊ ಹೀಗೆ ನಾವು ಪ್ರಶ್ನೆಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಾಸ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ನಾವು ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬಳಸ್ತೇವೆ, ಹಾಗಾಗಿ ಸ್ಟ್ರಕ್ಚರ್ ಇದು. ಐ ವಾಸ್ ನಾಟ್, ಆಮೇಲೆ ವರ್ಬಿನ ING ರೂಪ. ಸರಿನಾ? ಉದಾಹರಣೆಗೆ, ನಾನು ಹುರಿಯುತ್ತಾ ಇರಲಿಲ್ಲ. ಐ ವಾಸ್ ನಾಟ್ ಫ್ರೈಯಿಂಗ್. ಐ ಬಂತು, ಐ ಬಂತು, ವಾಸ್ ಬಂತು, ವಾಸ್ ಬಂತು, ನಾಟ್ ಬಂತು, ನಾಟ್ ಬಂತು, ಫ್ರೈಯಿಂಗ್ ಬಂತು, ವರ್ಬಿನ ING ರೂಪ ಬಂತು. ಐ ವಾಸ್ ನಾಟ್ ಅಂದರೆ ನಾನು ಇರಲಿಲ್ಲ. ಫ್ರೈಯಿಂಗ್ ಅಂದರೆ ಹುರಿಯುತ್ತಾ. ಸರಿನಾ? ನಾನು ಆಡುತ್ತಾ ಇರಲಿಲ್ಲ, ನಾನು ಆಡುತ್ತಿರಲಿಲ್ಲ. ಐ ವಾಸ್ ನಾಟ್ ಪ್ಲೇಯಿಂಗ್. ಐ ವಾಸ್ ನಾಟ್ ಪ್ಲೇಯಿಂಗ್. ಐ ವಾಸ್ ನಾಟ್ ಅಂದರೆ ನಾನು ಇರಲಿಲ್ಲ, ಪ್ಲೇಯಿಂಗ್ ಅಂದರೆ ಆಡುತ್ತಾ. ನಾನು ಲೆಕ್ಕ ಹಾಕುತ್ತಾ ಇರಲಿಲ್ಲ. ಐ ವಾಸ್ ನಾಟ್ ಕ್ಯಾಲ್ಕುಲೇಟಿಂಗ್. ಐ ವಾಸ್ ನಾಟ್ ಅಂದರೆ ನಾನು ಇರಲಿಲ್ಲ, ಕ್ಯಾಲ್ಕುಲೇಟಿಂಗ್ ಅಂದರೆ ಲೆಕ್ಕ ಹಾಕುತ್ತಾ. ಈ ರೀತಿ ಈ ಸ್ಟ್ರಕ್ಚರನ್ನು ಬಳಸಿಕೊಂಡು ಈ ಎಲ್ಲ ವಾಕ್ಯಗಳನ್ನು ರಚಿಸಿದ್ವಿ. ಆಯ್ತಾ? ಇನ್ನು ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ವಾಸ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಸಬ್ಜೆಕ್ಟ್
ಐ ಆದ್ದರಿಂದ ಸ್ಟ್ರಕ್ಚರ್ ಇದು. ವಾಸ್ ಐ ನಾಟ್ ಆಮೇಲೆ ವರ್ಬಿನ ING ರೂಪ. ಉದಾಹರಣೆಗೆ, ನಾನು ಹುರಿಯುತ್ತಾ ಇರಲಿಲ್ಲವೇ? ವಾಸ್ ಐ ನಾಟ್ ಫ್ರೈಯಿಂಗ್? ವಾಸ್ ಬಂತು, ವಾಸ್ ಬಂತು. ಐ ಬಂತು, ಐ ಬಂತು. ನಾಟ್ ಬಂತು, ನಾಟ್ ಬಂತು. ಫ್ರೈಯಿಂಗ್ ವರ್ಬಿನ ING ರೂಪ ಬಂತು. ವಾಸ್ ಐ ನಾಟ್ ಫ್ರೈಯಿಂಗ್? ವಾಸ್ ಐ ನಾಟ್ ಅಂದರೆ ನಾನು ಇರಲಿಲ್ಲವೇ ಅಂತ. ಫ್ರೈಯಿಂಗ್ ಅಂದರೆ ಹುರಿಯುತ್ತಾ. ನಾನು ಆಡುತ್ತಾ ಇರಲಿಲ್ಲವೇ? ನಾನು ಆಡುತ್ತಿರಲಿಲ್ಲವೇ? ವಾಸ್ ಐ ನಾಟ್ ಪ್ಲೇಯಿಂಗ್? ಈ ರೀತಿ. ನಾನು ಲೆಕ್ಕ ಹಾಕುತ್ತಾ ಇರಲಿಲ್ಲವೇ? ನಾನು ಲೆಕ್ಕ ಹಾಕುತ್ತಿರಲಿಲ್ಲವೇ? ವಾಸ್ ಐ ನಾಟ್ ಕ್ಯಾಲ್ಕುಲೇಟಿಂಗ್? ಈ ರೀತಿ. ಸರಿನಾ? ಸೊ ಈ ಸ್ಟ್ರಕ್ಚರ್ ಅನ್ನು ಬಳಸಿಕೊಂಡು ಈ ರೀತಿ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸುತ್ತೇವೆ. ಆಯ್ತಾ? ಸರಿ. ಸೊ ನಾವು ಬಳಸಿದಂತಹ ಸ್ಟ್ರಕ್ಚರ್ಸ್ ಇವು. ನಿಮಗೆ ಇದೊಂದು ಸ್ಟ್ರಕ್ಚರ್ ನೆನಪಿದ್ರೆ ಇವುಗಳನ್ನು ಸುಲಭವಾಗಿ ಮಾಡಬಹುದು. ಸಬ್ಜೆಕ್ಟ್ ಬಂದು ವಾಸ್ ಬಂತು, ಇಲ್ಲಿ ವಾಸ್ ಬಂತು, ಸಬ್ಜೆಕ್ಟ್ ಬಂತು. ಇಲ್ಲಿ ಸಬ್ಜೆಕ್ಟ್ ಬಂತು, ವಾಸ್ ಬಂತು, ನಾಟ್ ಬಂತು. ಇಲ್ಲಿ ವಾಸ್ ಬಂತು, ಸಬ್ಜೆಕ್ಟ್ ಬಂತು, ನಾಟ್ ಬಂತು. ಅಷ್ಟೇ. ಸರಿನಾ? ನೆಕ್ಸ್ಟ್, ಹಿಂದಿನಂತೆ ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆ ಇವೆರಡರ ಸ್ಟ್ರಕ್ಚರ್ ಉಂಟಲ್ಲ, ಇವೆರಡರ ಸ್ಟ್ರಕ್ಚರ್ ಇವುಗಳನ್ನು ಬಳಸಿಕೊಂಡು ಇವುಗಳ ಜೊತೆ ಈ ಪ್ರಶ್ನಾರ್ಥಕ ಪದಗಳನ್ನು ಬಳಸಿ ಪ್ರಶ್ನೆಗಳನ್ನು ರಚಿಸಬಹುದು. ಇದನ್ನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿಕೊಟ್ಟೆ ಅಲ್ವಾ? ಈಗ ಇಲ್ಲಿ ನಾವು ಬಳಸೋಣ. ವಾಟ್ ವಾಸ್ ಐ ಕ್ಯಾಲ್ಕುಲೇಟಿಂಗ್ ಅಂದರೆ ನಾನು ಏನು ಲೆಕ್ಕ ಹಾಕುತ್ತಿದ್ದೆ? ನಾನು ಏನು ಲೆಕ್ಕ ಹಾಕುತ್ತಿದ್ದೆ? ಏನು ಅಂದರೆ ವಾಟ್. ವೇರ್ ವಾಸ್ ಐ ಪ್ಲೇಯಿಂಗ್ ಅಂದರೆ ನಾನು ಎಲ್ಲಿ ಆಡುತ್ತಿದ್ದೆ? ಎಲ್ಲಿ ಅಂದರೆ ವೇರ್. ವೈ ವಾಸ್ ಐ ನಾಟ್ ಫ್ರೈಯಿಂಗ್ ಅಂದರೆ ನಾನೇಕೆ ಹುರಿಯುತ್ತಿರಲಿಲ್ಲ? ನಾನು ಏಕೆ ಹುರಿಯುತ್ತಾ ಇರಲಿಲ್ಲ? ವೇರ್ ವಾಸ್ ಐ ನಾಟ್ ಪ್ಲೇಯಿಂಗ್ ನಾನೆಲ್ಲಿ ಆಡುತ್ತಿರಲಿಲ್ಲ? ನಾನು ಎಲ್ಲಿ ಆಡುತ್ತಾ ಇರಲಿಲ್ಲ ಅಂತ. ಸರಿನಾ? ಸೊ ಈ ರೀತಿ ಪ್ರಶ್ನೆಗಳನ್ನು ರಚಿಸಬಹುದು. ಅರ್ಥ ಆಯ್ತಾ? ಸರಿ, ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ನಾನು ಅಡುಗೆ ಮನೆಯಲ್ಲಿ ತಿಂಡಿ ತಿನ್ನುತ್ತಿದ್ದೆ. ಇದನ್ನು ಬಿಡಿಸಿ ಬಿಡಿಸಿ ಸಣ್ಣ ಪುಟ್ಟ ವಾಕ್ಯಗಳನ್ನಾಗಿ ಮಾಡಿ ಮತ್ತೆ ಜೋಡಿಸಿ ದೊಡ್ಡ ವಾಕ್ಯವನ್ನು ಸಂಪೂರ್ಣ ವಾಕ್ಯವನ್ನಾಗಿ ಮಾಡೋಣ. ಆಯ್ತಾ? ನಾನು ತಿನ್ನುತ್ತಿದ್ದೆ ಅಂದರೆ ನಾನು ತಿನ್ನುತ್ತಾ ಇದ್ದೆ. ಐ ವಾಸ್ ಈಟಿಂಗ್. ಐ ಅಂದರೆ ನಾನು, ವಾಸ್ ಅಂದರೆ ಇದ್ದೆ, ಈಟಿಂಗ್ ಅಂದರೆ ತಿನ್ನುತ್ತಾ. ಆಯ್ತಾ? ತಿಂಡಿ ಅಂದರೆ ಬ್ರೇಕ್ಫಾಸ್ಟ್. ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತೇವೆ. ಬೇರೆ ಸಮಯದಲ್ಲಿ ತಿನ್ನುವಂತಹ ತಿಂಡಿಗೆ ನೀವು ಟಿಫಿನ್ ಅಂತ ಹೇಳಬಹುದು. ಆಯ್ತಾ? ಇಲ್ಲ ಅಂತಾದರೆ ಆಹಾರ ಅಂತ ಹೇಳಬೇಕು ಅಂತಾದರೆ ಫುಡ್ ಅಂತ ಹೇಳಬಹುದು. ಸರಿನಾ? ನೆಕ್ಸ್ಟ್, ಅಡುಗೆ ಮನೆಯಲ್ಲಿ ಇನ್ ದ ಕಿಚನ್. ಅಡುಗೆ ಮನೆ ಅಂದರೆ ಕಿಚನ್, ಇನ್ ಅಂದರೆ ಎಲ್ಲಿ. ಯಾವ ಅಡುಗೆ ಮನೆ ಅಂತ ನಮಗೆ ಗೊತ್ತಿದೆ, ಹಾಗಾಗಿ ದ ಬಳಸಿದ್ದೇವೆ. ಆಯ್ತಾ? ಈಗ ಇವುಗಳನ್ನು ಒಟ್ಟು ಸೇರಿಸಿದಾಗ ಐ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಇನ್ ದ ಕಿಚನ್ ಅಂತ ಆಗ್ತದೆ. ಇದು ಈ ವಾಕ್ಯದ ಅನುವಾದ.
ಸರಿನಾ? ನೆಕ್ಸ್ಟ್, ಬಾಲ್ಕನಿಯಲ್ಲಿ ಕಾದಂಬರಿ ಓದುತ್ತಿದ್ದೆ. ಇಲ್ಲಿ ಓದುತ್ತಿದ್ದೆ ಅನ್ನುವುದನ್ನು ನಾನು ಓದುತ್ತಿದ್ದೆ ಅಂತ ತಿಳ್ಕೊಂಡು ಮಾಡಬೇಕು. ಆಯ್ತಾ? ನಿಮ್ಮ ತಂದೆ ನಿಮ್ಮ ಹತ್ರ ಬಂದು ಏನು ಮಾಡ್ತಾ ಇದ್ದೀ ಇಷ್ಟೊತ್ತನಕ ಅಂತ ಕೇಳ್ತಾರೆ. ಆವಾಗ ನೀವು ಹೇಳ್ತೀರಿ ಬಾಲ್ಕನಿಯಲ್ಲಿ ಕಾದಂಬರಿ ಓದುತ್ತಿದ್ದೆ ಅಂತ. ನಿಜವಾಗಿಯೂ ವಾಕ್ಯ ನಾನು ಬಾಲ್ಕನಿಯಲ್ಲಿ ಕಾದಂಬರಿ ಓದುತ್ತಿದ್ದೆ ಅಂತ. ಆದರೆ ಕೆಲವೊಮ್ಮೆ ನಾನು ಅನ್ನುವುದನ್ನು ಹೇಳುವ ಅಗತ್ಯ ಇರುವುದಿಲ್ಲ ಅಲ್ವಾ? ಆದರೆ ಇಂಗ್ಲಿಷ್ನಲ್ಲಿ ಹೇಳುವಾಗ ನಾನು ಅನ್ನುವುದಕ್ಕೆ ಇರುವಂತಹ ಪದ ಐ ಅನ್ನು ಬಳಸಲೇಬೇಕು. ಇಲ್ಲಿ ಓದುತ್ತಿದ್ದೆ ಅಂತ ಉಂಟು. ಕನ್ನಡದಲ್ಲಿ ನಾನು ಬಳಸುವ ಅಗತ್ಯ ಇಲ್ಲ ಇಲ್ಲಿ. ಆದರೆ ಇಂಗ್ಲಿಷ್ನಲ್ಲಿ ಐ ಬಳಸಲೇಬೇಕು. ಸರಿನಾ? ಸೊ ಹಾಗಾಗಿ ನಾನು ಓದುತ್ತಿದ್ದೆ ಅಂತ ತಿಳ್ಕೊಂಡು ಅದನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದಾಗ ಐ ವಾಸ್ ರೀಡಿಂಗ್ ಅಂತ ಆಗ್ತದೆ. ಐ ವಾಸ್ ರೀಡಿಂಗ್. ಐ ಅಂದರೆ ನಾನು, ವಾಸ್ ಅಂದರೆ ಇದ್ದೆ, ರೀಡಿಂಗ್ ಅಂದರೆ ಓದುತ್ತಾ. ಕಾದಂಬರಿಗೆ ಅ ನೋವೆಲ್ ಅಂತ ಹೇಳ್ತಾರೆ. ಅ ನೋವೆಲ್ ಅಂದರೆ ಕಾದಂಬರಿ. ಯಾಕೆ ಬಳಸಿದ್ದೇವೆ ಅಂದರೆ ಒಂದು ಅನ್ನುವ ಅರ್ಥದಲ್ಲಿ. ಸರಿನಾ? ಒಂದು ಕಾದಂಬರಿ, ಅ ನೋವೆಲ್. ಬಾಲ್ಕನಿಯಲ್ಲಿ, ಆನ್ ದ ಬಾಲ್ಕನಿ. ಬಾಲ್ಕನಿ ಅಂದರೆ ಬಾಲ್ಕನಿ ಜೊತೆ ನಾವು ಅಲ್ಲಿ ಅಂತ ಹೇಳಲಿಕ್ಕೆ ಆನ್ ಬಳಸ್ತೇವೆ, ಇನ್ ಅಲ್ಲ. ಆಯ್ತಾ? ಇನ್ ಅಲ್ಲ, ಆನ್ ದ ಬಾಲ್ಕನಿಯಲ್ಲಿ. ಈಗ ಇವುಗಳನ್ನು ಸೇರಿಸಿದಾಗ ಐ ವಾಸ್ ರೀಡಿಂಗ್ ಅ ನೋವೆಲ್ ಆನ್ ದ ಬಾಲ್ಕನಿ ಅಂತ ಆಗ್ತದೆ. ಸರಿನಾ? ನೆಕ್ಸ್ಟ್, ನಾನು ಸರೋವರದಾದ್ಯಂತ ಈಜುತ್ತಿದ್ದೆ. ಐ ವಾಸ್ ಸ್ವಿಮ್ಮಿಂಗ್. ಐ ಅಂದರೆ ನಾನು, ವಾಸ್ ಅಂದರೆ ಇದ್ದೆ, ಸ್ವಿಮ್ಮಿಂಗ್ ಅಂದರೆ ಈಜುತ್ತಾ. ಸರೋವರದಾದ್ಯಂತ ಅಂದರೆ ಅಕ್ರಾಸ್ ದ ಲೇಕ್. ಅಕ್ರಾಸ್ ಪದವನ್ನು, ಪ್ರೆಪೋಸಿಷನ್ ಅನ್ನು ಬಳಸಲಿಕ್ಕೆ ಹೇಳ್ಕೊಟ್ಟಿದ್ದೇನೆ ಅಲ್ವಾ? ಲೇಕ್ ಅಂದರೆ ಸರೋವರ, ಅಕ್ರಾಸ್ ಅಂದರೆ ದಾದ್ಯಂತ, ಅಕ್ರಾಸ್ ದ ಲೇಕ್. ಐ ವಾಸ್ ಸ್ವಿಮ್ಮಿಂಗ್ ಅಕ್ರಾಸ್ ದ ಲೇಕ್. ಇವುಗಳನ್ನು ಸೇರಿಸಿದಾಗ ಸಿಗುವಂಥದ್ದು ಐ ವಾಸ್ ಸ್ವಿಮ್ಮಿಂಗ್ ಅಕ್ರಾಸ್ ದ ಲೇಕ್. ಸರಿನಾ? ನೆಕ್ಸ್ಟ್, ನಾನು ನನ್ನ ಬ್ಯಾಂಡ್ನೊಂದಿಗೆ ಗಿಟಾರ್ ನುಡಿಸುತ್ತಿದ್ದೆ. ಐ ವಾಸ್ ಪ್ಲೇಯಿಂಗ್. ಐ ಅಂದರೆ ನಾನು, ವಾಸ್ ಅಂದರೆ ಇದ್ದೆ, ಪ್ಲೇಯಿಂಗ್ ಅಂದರೆ ನುಡಿಸುತ್ತಾ. ಗಿಟಾರ್ ಅಂದರೆ ದ ಗಿಟಾರ್. ಯಾವ ಗಿಟಾರ್ ಅಂತ ಗೊತ್ತಿದೆ ನಮಗೆ, ಹಾಗಾಗಿ ದ ಗಿಟಾರ್. ನಮಗೆ ಅಂದರೆ ಹೇಳುವವರಿಗೆ, ಈ ವಾಕ್ಯವನ್ನು ಹೇಳುವವರಿಗೆ. ಆಯ್ತಾ? ನನ್ನ ಬ್ಯಾಂಡ್ನೊಂದಿಗೆ, ವಿತ್ ಮೈ ಬ್ಯಾಂಡ್. ನನ್ನ ಅಂದರೆ ಮೈ, ಬ್ಯಾಂಡ್ ಅಂದರೆ ಬ್ಯಾಂಡ್, ನೊಂದಿಗೆ ಅಂದರೆ ವಿತ್ ಮೈ ಬ್ಯಾಂಡ್. ಎಲ್ಲವನ್ನು ಸೇರಿಸಿದಾಗ ಐ ವಾಸ್ ಪ್ಲೇಯಿಂಗ್ ದ ಗಿಟಾರ್ ವಿತ್ ಮೈ ಬ್ಯಾಂಡ್ ಅಂತ ಆಗ್ತದೆ. ಸರಿನಾ? ನೆಕ್ಸ್ಟ್, ನಾನು ಕಾಫಿ ಅಂಗಡಿಯಲ್ಲಿ ನನ್ನ ಸ್ನೇಹಿತನಿಗಾಗಿ ಕಾಯುತ್ತಿದ್ದೆ. ಐ ವಾಸ್ ವೇಟಿಂಗ್. ಐ ಅಂದರೆ ನಾನು, ವಾಸ್ ಅಂದರೆ ಇದ್ದೆ, ವೇಟಿಂಗ್ ಅಂದರೆ ಕಾಯುತ್ತಾ. ನನ್ನ ಸ್ನೇಹಿತನಿಗಾಗಿ, ಫಾರ್ ಮೈ ಫ್ರೆಂಡ್. ನನ್ನ ಅಂದರೆ ಮೈ, ಸ್ನೇಹಿತ ಅಂದರೆ ಫ್ರೆಂಡ್, ಫಾರ್ ಅಂದರೆ ಗಾಗಿ. ಕಾಫಿ ಅಂಗಡಿಯಲ್ಲಿ, ಆಟ್ ದಿ ಕಾಫಿ ಶಾಪ್. ಕಾಫಿ ಶಾಪ್ ಅಂದರೆ ಕಾಫಿ ಅಂಗಡಿ. ಎಲ್ಲಿ ಅಂತ ಹೇಳಲಿಕ್ಕೆ ಆಟ್ ಬಳಸುತ್ತೇವೆ, ಅಂದರೆ ಆ ಜಾಗದಲ್ಲಿ ಅಂತ ಅರ್ಥ. ಸರಿನಾ? ಎಲ್ಲವನ್ನು ಕೂಡಿಸಿದಾಗ ಐ ವಾಸ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಆಟ್ ದ ಕಾಫಿ ಶಾಪ್ ಅಂತ ಆಗ್ತದೆ. ಸರಿನಾ? ನೆಕ್ಸ್ಟ್,
ಪಾರ್ಕ್ನಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದೆ. ಐ ವಾಸ್ ಪ್ರಾಕ್ಟೀಸಿಂಗ್. ಪ್ರಾಕ್ಟೀಸ್ ಅಂದರೆ ಅಭ್ಯಾಸ ಮಾಡು. ಐ ವಾಸ್ ಪ್ರಾಕ್ಟೀಸಿಂಗ್ ಅಂದರೆ ನಾನು ಅಭ್ಯಾಸ ಮಾಡುತ್ತಿದ್ದೆ ಅಂತ. ನಾನು ಅನ್ನೋದು ಉಂಟು ಅಂತ ತಿಳ್ಕೊಂಡು ಇದನ್ನು ರಚಿಸಬೇಕು. ಯೋಗ ಅಂದರೆ ಯೋಗ. ಪಾರ್ಕ್ನಲ್ಲಿ ಅಂದರೆ ಇನ್ ದ ಪಾರ್ಕ್. ಆಯ್ತಾ, ಇಲ್ಲಿ ಬೇರೆ ಬೇರೆ ಮಾಡಿ ಬರೆದಿದ್ದೇನೆ. ಪಾರ್ಕ್ನಲ್ಲಿ ಅನ್ನುವಂಥದ್ದು ಒಂದೇ ಪದ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಈ ರೀತಿ ಬರೆದಿದ್ದೇನೆ. ಇನ್ ದ ಪಾರ್ಕ್. ಪಾರ್ಕ್ ಅಂದರೆ ಪಾರ್ಕ್, ನಲ್ಲಿ ಅಂದರೆ ಇನ್. ಆಯ್ತಾ, ಇವುಗಳನ್ನು ಒಟ್ಟಿಗೆ ಸೇರಿಸಿದಾಗ ಐ ವಾಸ್ ಪ್ರಾಕ್ಟೀಸಿಂಗ್ ಯೋಗ ಇನ್ ದ ಪಾರ್ಕ್ ಅಂತ ಆಗ್ತದೆ. ಸರಿನಾ? ಇಲ್ಲಿ ಇನ್ ದ ಪಾರ್ಕ್, ಆಟ್ ದ ಪಾರ್ಕ್ ಯಾಕೆ ಆಗೋದಿಲ್ಲ? ಹೇಳ್ಬಹುದು, ತೊಂದರೆ ಇಲ್ಲ. ಆದರೆ ಪಾರ್ಕ್ ಅನ್ನುವಂಥದ್ದಕ್ಕೆ ಒಂದು ಗಡಿ ಇರ್ತದೆ. ಆ ಪಾರ್ಕ್ನ ಒಳಗಡೆ ನಾನು ಯೋಗ ಮಾಡ್ತಾ ಇದ್ದೆ ಅನ್ನುವಂತಹ ಅರ್ಥ ಬರ್ತದೆ ಅಷ್ಟೆ. ಆಟ್ ದ ಪಾರ್ಕ್ ಅಂತ ಹೇಳಬಹುದು. ಹೇಳಿದರೆ ಪಾರ್ಕ್ನಲ್ಲಿ ಎಲ್ಲೋ ಒಂದು ಕಡೆ ಅನ್ನುವ ಅರ್ಥ ಬರ್ತದೆ. ಸರಿನಾ? ಈಗ ಸಾಮಾನ್ಯವಾಗಿ ರೂಢಿಯಲ್ಲಿರುವಂಥದ್ದು ಇನ್ ದ ಪಾರ್ಕ್. ನೀವು ಆಟ್ ದ ಪಾರ್ಕ್ ಬಳಸಿದರೆ ತಪ್ಪಾಗುವುದಿಲ್ಲ. ನೀವು ಹೇಳುವಂತಹ ವಿಷಯ ಮತ್ತೊಬ್ಬರಿಗೆ ಅರ್ಥ ಆಗ್ತದೆ. ಸರಿನಾ? ಹಾಗೂ ನನ್ನ ಉಪದೇಶ, ನನ್ನ ಸಲಹೆ ಏನಂದರೆ, ಈ ಸಣ್ಣ ಪುಟ್ಟ ಪದಗಳಿಗೆ ನೀವು ಹೆದರಿಕೊಳ್ಳುವ ಅಗತ್ಯ ಇಲ್ಲ. ನೀವು ಹೇಳುವಂತಹ ವಿಷಯ ಮುಖ್ಯ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ತಲೆಬಿಸಿ ಮಾಡಿಕೊಳ್ಬೇಡಿ. ಸರಿನಾ? ನೆಕ್ಸ್ಟ್, ನಾನು ಕ್ಯಾನ್ವಾಸ್ ಮೇಲೆ ಭೂದೃಶ್ಯವನ್ನು ಚಿತ್ರಿಸುತ್ತಿದ್ದೆ. ಐ ವಾಸ್ ಪೇಂಟಿಂಗ್ ಅಂದರೆ ನಾನು ಚಿತ್ರ ಬರೆಯುತ್ತಾ ಇದ್ದೆ ಅಂತ. ಪೇಂಟಿಂಗ್ ಅಂದರೆ ಇಲ್ಲಿ ಚಿತ್ರಿಸುತ್ತಿದ್ದೆ. ಡ್ರಾಯಿಂಗ್ ಅಂತ ಕೂಡ ಹೇಳಬಹುದು. ಕ್ಯಾನ್ವಾಸ್ ಮೇಲೆ ಅಂದರೆ ಆನ್ ದ ಕ್ಯಾನ್ವಾಸ್. ಕ್ಯಾನ್ವಾಸ್ ಅಂದರೆ ಚಿತ್ರ ಬಿಡಿಸುವಂತಹ ಜಾಗ. ಆಯಿತಾ? ಜಾಗ. ನೆಕ್ಸ್ಟ್, ಭೂದೃಶ್ಯವನ್ನು, ಅ ಲ್ಯಾಂಡ್ಸ್ಕೇಪ್. ಲ್ಯಾಂಡ್ಸ್ಕೇಪ್ ಅಂದರೆ ಒಂದು ಭೂದೃಶ್ಯ. ಒಂದು ಅಂತ ಹೇಳಲಿಕ್ಕೆ ಎ ಬಳಸಿದ್ದೇವೆ. ಆಯಿತಾ? ಈಗ ಎಲ್ಲವನ್ನು ಒಟ್ಟು ಮಾಡಿದಾಗ ಐ ವಾಸ್ ಪೇಂಟಿಂಗ್ ಅ ಲ್ಯಾಂಡ್ಸ್ಕೇಪ್ ಆನ್ ದ ಕ್ಯಾನ್ವಾಸ್ ಅಂತ ಆಗ್ತದೆ. ಸರಿನಾ? ನೆಕ್ಸ್ಟ್, ನಾನು ನದಿಯ ದಡದಲ್ಲಿ ಜಾಗಿಂಗ್ ಮಾಡುತ್ತಿದ್ದೆ. ಐ ವಾಸ್ ಜಾಗಿಂಗ್. ನದಿಯ ದಡದಲ್ಲಿ. ಬೈ ದ ರಿವರ್ ಬ್ಯಾಂಕ್. ರಿವರ್ ಬ್ಯಾಂಕ್ ಅಂದರೆ ನದಿಯ ದಡ. ಬೈ ಅಂದರೆ ಪಕ್ಕದಲ್ಲಿ ಅನ್ನುವ ಅರ್ಥ. ಅಂದರೆ ದಡ ಉಂಟಲ್ಲ, ನದಿಯ ದಡದಲ್ಲಿ, ನದಿಯ ದಡದ ಪಕ್ಕದಲ್ಲಿ ಅನ್ನುವ ಅರ್ಥ ಬೈ ಅಂತ ಬಳಸಿದಾಗ. ಆಯಿತಾ? ಇದನ್ನು ಹೇಳಿದ್ದೇನೆ ನಾನು ಮುಂಚೆನೆ ಅಲ್ವಾ? ನೆಕ್ಸ್ಟ್, ಸೇರಿಸಿದಾಗ ಐ ವಾಸ್ ಜಾಗಿಂಗ್ ಬೈ ದ ರಿವರ್ ಬ್ಯಾಂಕ್ ಅಂತ ಆಗ್ತದೆ. ಸರಿನಾ? ನೆಕ್ಸ್ಟ್, ನಾನು ಛಾವಣಿಯ ಮೇಲೆ ಅವನ ತಮ್ಮನ ಜೊತೆ ನಿಂತುಕೊಂಡಿದ್ದೆ. ಐ ವಾಸ್ ಸ್ಟ್ಯಾಂಡಿಂಗ್. ಕೊಂಡು ಅನ್ನೋದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಅಲ್ವಾ? ನಾನು ನಿಂತುಕೊಂಡು ಇದ್ದೆ. ಐ ವಾಸ್ ಸ್ಟ್ಯಾಂಡಿಂಗ್. ಛಾವಣಿಯ ಮೇಲೆ, ಆನ್ ದ ರೂಫ್. ಛಾವಣಿ ಅಂದರೆ ರೂಫ್, ಆನ್ ಅಂದರೆ ಯ ಮೇಲೆ. ಗೊತ್ತಿರುವ ಛಾವಣಿ ಆದ್ದರಿಂದ ದ ಬಳಸಿದ್ದೇವೆ. ನೆಕ್ಸ್ಟ್, ಅವನ ತಮ್ಮನ ಜೊತೆ, ವಿತ್ ಹಿಸ್ ಬ್ರದರ್. ಅವನ ಅಂದರೆ ಹಿಸ್, ತಮ್ಮ ಅಂದರೆ ಬ್ರದರ್, ಜೊತೆ ಅಂದರೆ ವಿತ್. ಆಯ್ತಾ? ಇಲ್ಲಿ ಬ್ರದರ್ ಅಂದರೆ ಸಹೋದರ ಅಂತ ಆಗ್ತದೆ. ತಮ್ಮ ಅಂದರೆ ಯಂಗರ್ ಬ್ರದರ್. ಅದನ್ನು ಹೇಳದೇ ಇದ್ರೂ ಕೆಲವೊಮ್ಮೆ ಗೊತ್ತಾಗ್ತದೆ ಬ್ರದರ್ ಅಂತ ಹೇಳಿದಾಗ. ಆಯಿತಾ? ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂತಿದ್ರೆ ಯಂಗರ್ ಬ್ರದರ್ ಅಂತ ಹೇಳಿ ತಮ್ಮಂಗೆ. ಸರಿನಾ? ನೆಕ್ಸ್ಟ್,
ಎಲ್ಲವನ್ನೂ ಸೇರಿಸಿದಾಗ ಐ ವಾಸ್ ಸ್ಟ್ಯಾಂಡಿಂಗ್ ಆನ್ ದ ರೂಫ್ ವಿತ್ ಹಿಸ್ ಬ್ರದರ್ ಅಂತ ಆಗ್ತದೆ. ಆಯ್ತಾ? ಸರಿ, ಉದಾಹರಣೆ ವಾಕ್ಯಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಪಾಠ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ಎಲ್ಲ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.